ಒಳ್ಳೆ ಟಾಪಿಕ್ ಮಾತಾಡಿದ್ದಾರೆ. ಅದನ್ನು ಇಂಪ್ರೂವ್ ಮಾಡೋದು ಹೇಗೆ ಅಂತ. ಸುಮಾರು ಒಂದು 20 ವರ್ಷ ಹಿಂದೆ ನಾನು ಒಂದು ಕ್ಲಾಸ್ ಅಟೆಂಡ್ ಮಾಡಿದೆ, ಭಗವದ್ಗೀತಾ ಕಾನ್ಫರೆನ್ಸ್. ಅಲ್ಲಿ ಭಾಳ ವಿದ್ವಾಂಸರು ಬಂದು ಮಾತಾಡಿದ್ರು. ಒಬ್ಬರು ಪ್ರೊಫೆಸರ್ ಸೂರ್ಯನಾರಾಯಣ ರಾವ್ ಅಂತೇಳಿ ಅವ್ರು ಮಾತಾಡೋದು ನಂಗೆ ಭಾಳ ಇಷ್ಟ ಆಯಿತು. ಅವರು ಒಂದು ಭಗವದ್ಗೀತೆ ಯಾರಿಗೆ ಬೇಕು, ಶಾಸ್ತ್ರಗಳು ಯಾರಿಗೆ ಬೇಕು, ಸ್ಪಿರಿಚುವಲ್ ಸೈನ್ಸ್ ಯಾರಿಗೆ ಬೇಕು, ಸ್ಪಿರಿಚುವಲ್ ಸೈನ್ಸ್ ಯಾರಿಗೆ ಬೇಡ. ಭಾಳ ಸಿಂಪಲ್ ಆಗಿ ನಿನ್ನ ಕೈಯಲ್ಲಿ ಸುಮ್ಮನೆ ಇರೋಕ್ಕಾಗತ್ತಾ? ಅವ್ರಿಗೆ ಸ್ಪಿರಿಚುವಲ್ ಸೈನ್ಸ್ ಬೇಡ. ಸುಮ್ಮನೆ ಇರೋದೇನು? ಹಾಗಾದರೆ ಏನು ಮಾಡಿದ್ರೆ ಸುಮ್ಮನೆ ಈ ಧ್ಯಾನದಲ್ಲಿ ನಾವು ಏನು ಕಲಿತೇವೆ ಅಂದರೆ ಏನು ಮಾಡದೇ ಇರೋದು, ಆದರೆ ಧ್ಯಾನ ಮಾಡ್ತಾ ಇರ್ತೀವಿ. ಇಟ್ಸ್ ಪ್ಯಾರಡಾಕ್ಸ್. ನೀವು ಸೈಕಲ್ನಲ್ಲಿ ಬ್ಯಾಲೆನ್ಸ್ ಮಾಡಬೇಕಂದ್ರೆ ಏನು ಮಾಡ್ತಾ ಇರಬೇಕು? ತುಳಿತಾ ಇರಬೇಕು. ಇಟ್ಸ್ ಸಮಥಿಂಗ್ ಸ್ಟುಪೆಂಡಸ್. ಇಟ್ ಈಸ್ ಲೈಕ್ ದಟ್. ದ ವರ್ಲ್ಡ್ ಈಸ್ ಕ್ರಿಯೇಟೆಡ್ ಲೈಕ್ ಡಾಕ್ಟ್ರಿಗೆ ರೋಗಿಗಳು ಏನು ಮಾಡೋದು? ದಿನ ಪೂಜೆ ಮಾಡ್ತಾನೆ. ಹಬ್ಬ ರೋಗಿಗಳು ಜಾಸ್ತಿ ಮಾಡಯ್ಯ, ನನಗೆ ಗಲ್ಲಪಟ್ಟಿಗೆ ತುಂಬಿಸಯ್ಯ ಅಂದರೆ ಊಟಕ್ಕಿಲ್ದಂಗೆ ಅಂದ್ಬಿಡುತ್ತೆ. ಎಲ್ಲರೂ ರೋಗನೇ ಇಲ್ಲ ಅಂದರೆ ಅವನೇ ಊಟ ಮಾಡ್ತಾನೆ. ಸೊ ಯಾರಿಗೆ ಇದು ಬೇಕು ಏನೋ ದುರ್ಯೋಧನ ಇದ್ದಿದ್ರೆ ಮಹಾಭಾರತನ ಆಯ್ತು. ಸ್ಪಿರಿಚುವಲ್ ಸೈನ್ಸ್ ಯಾರಿಗೆ ಬೇಕಂದ್ರೆ ಸುಮ್ಮನೆ ಇರೋಕ್ಕೆ ಸಾಧ್ಯ ಇಲ್ಲದೆ ಇರೋರು ಬೇಕು. It is something. It is we have to. Yesterday I had an experience. Suddenly I felt stillness. I was sharing this experience with my close friend. ಕಣ್ಣು ಬಿಟ್ಕೊಂಡೇ ಸಮಾಧಿ ಸ್ಥಿತಿ ಥರ ಆಯಿತು. ಭಾಳ ಚೆನ್ನಾಗಿತ್ತು. ಇಟ್ ಹ್ಯಾಪಂಡ್ ಐ ಥಿಂಕ್ ಫಾರ್ ದಿ ಫಸ್ಟ್ ಟೈಮ್ ಇನ್ ಮೈ ಲೈಫ್. ಏನು ಕಣ್ಣು ಬಿಟ್ಕೊಂಡಿದ್ದೀನಿ, ಆಮೇಲೆ ಏನು ಬೇಕು ಅನ್ನಿಸ್ತಾ ಇಲ್ಲ, ಏನು ಬೇಕು ಅನ್ನಿಸ್ತಾ ಇಲ್ಲ. ನನಗೆ ಆಶ್ಚರ್ಯ ಆಯಿತು, ಇಷ್ಟು ಚೆನ್ನಾಗಿದೆ. ಏನು ಅದು ಮನಸ್ಸು ಇಟ್ ಹ್ಯಾಸ್ ಬಿಕಮ್ ಒಂಥರ ಐ ಕ್ಯಾನ್ ಸೇ ಇಟ್ ಇಸ್ ಝೀರೋ ಆಲ್ಸೋ. I am just there and experiencing what is happening all around. ನಮ್ಮ ಫ್ರೆಂಡ್ ಹೇಳಿದ್ರು ಬನ್ನಿ ಕಾಫಿ ಕುಡಿಯೋಣ. I was telling him ನನಗೇನು ಕಾಫಿನ ಬೇಕು ಅನ್ನಿಸ್ತಾ ಇಲ್ಲ. I was having coffee also. Pretty well. For the first time I felt ನನಗೇನು ಬೇಕು ಅನ್ನಿಸ್ತಾ ಇಲ್ಲ. As it is, so quiet, complete, fullness. Here are the words Purnatva. You can call Shunyatva. ಏನು ಬೇಕಾಗಿಲ್ಲ, ಏನು ಬೇಕು. And I am so comfortable, peaceful. And it is so wonderful state of consciousness. And even my body is cooperating, my mind is cooperating. I thank myself. I thanked everybody. Thank you, sir. How is that suddenly I got into this kind of, I don't know, I didn't want to venture on. Again, what is happening? I will start peddling. ಏನಿದೆ ಎಕ್ಸ್ಪೀರಿಯನ್ಸ್, ಸಿಂಪ್ಲಿ ಎಂಜಾಯ್. ನಿಮ್ಮ ಮುಂದೆ ಏನಿದೆ? ಥ್ಯಾಂಕ್ ಯು.